ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೋಚಿಂಗ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಇಂಗ್ಲೀಷ್ ಹೇಗೆ ಈಸಿಯಾಗಿ ಓದಬೇಕು ಮತ್ತು ಬರೀಬೇಕು ಎಂಬ ಸೀರೀಸ್ನಲ್ಲಿ ನಡೆಯುವ ಈ ಕ್ಲಾಸ್ಗಳಿಗೆ ಎಲ್ಲರಿಗೂ ಸ್ವಾಗತ. ಟುಡೇಸ್ ಪೋರ್ಷನ್ ಈಸ್ ಅಬೌಟ್ ಕಾಂಪೌಂಡ್ ವರ್ಡ್ಸ್. ವಾಟ್ ಈಸ್ ಕಾಂಪೌಂಡ್ ವರ್ಡ್ಸ್? ಕಾಂಪೌಂಡ್ ವರ್ಡ್ಸ್ ಅಂದರೆ ಎರಡು ವ್ಯತ್ಯಸ್ತವಾದ ಪದಗಳು ಅದು ಸೇರಿಸಿ ಜಾಯಿಂಟ್ ಆಗಿ ಬರೆಯುವಾಗ ಬೇರೆ ಒಂದು ಪದ ಸಿಗ್ತದೆ. ಅದು ಮೂರು ಸಹ ಬೇರೆ ಥರ ಇರ್ತದೆ, ಮೂರಾಗಿ ಇರುತ್ತದೆ, ಬೇರೆ ಬೇರೆ ಮೀನಿಂಗ್ ಲೆಕ್ಕದಲ್ಲಿ ಬರುತ್ತದೆ. ನೋಡಿ, ಸನ್ ಅದರ ಜೊತೆ ಫ್ಲವರ್ ಸೇರುವಾಗ ಸನ್ ಫ್ಲವರ್. ಟೂತ್ ಅದರ ಜೊತೆ ಬ್ರಷ್ ಸೇರುವಾಗ ಟೂತ್ ಬ್ರಷ್. ಟೂತ್ ಅದರ ಜೊತೆ ಪೇಸ್ಟ್ ಸೇರುವಾಗ ಟೂತ್ ಪೇಸ್ಟ್. ವಾಟರ್ ಅದರ ಜೊತೆ ಸ್ಲೈಡ್ ಸೇರುವಾಗ ವಾಟರ್ ಸ್ಲೈಡ್. ಇದೇ ಥರ ಬೇರೆ ಬೇರೆ ಎಕ್ಸಾಂಪಲ್ಸ್ ಲೆಕ್ಕದಲ್ಲಿ ಮುಂದೆ ನೋಡೋಣ. ಇದರ ಬಗ್ಗೆ ಸರಿಯಾಗಿ ಅರ್ಥ ಮಾಡಲಿಕ್ಕೆ ಫೆಮಿಲಿಯರ್ ಆಗಿ ಬರುವ ಕಾಂಪೌಂಡ್ ವರ್ಡ್ಸ್ ಎಕ್ಸಾಂಪಲ್ ಲೆಕ್ಕದಲ್ಲಿ ನೋಡುವಾಗ ನೋಟ್ ಬುಕ್, ಹ್ಯಾಂಡ್ ಬ್ಯಾಗ್, ಹ್ಯಾಂಡ್ ವಾಶ್, ಹ್ಯಾಂಡ್ ಕರ್ಚೀಫ್, ಕೀಬೋರ್ಡ್, ವಾಟರ್ ಪಾರ್ಕ್ ಎಕ್ಸೆಟ್ರಾ. ಇದೇ ಥರ ಇದೆಲ್ಲ ಎರಡು ವರ್ಡ್ ಜಾಯಿಂಟ್ ಆಗಿ ಬಂದ ಮೂರನೇದೊಂದು ವರ್ಡ್ ಆಗಿದೆ. ಇದು ಎಕ್ಸಾಂಪಲ್ ಲೆಕ್ಕದಲ್ಲಿ ನೋಡೋಣ. ಹೀಗೆ ನಾವು ಹೇಳಿದ ಥರ ನೋಟ್ ಪ್ಲಸ್ ಬುಕ್, ನೋಟ್ ಬುಕ್. Hand plus bag, hand bag. Hand plus wash, hand wash. Hand plus kerchief, handkerchief. Eye plus sight, eyesight. Pass plus port, passport. Ice plus cream, ice cream. Star plus fish, starfish. Toilet plus paper, toilet paper. ಇದೇ ಥರ ತುಂಬ ವರ್ಡ್ಸ್ ಉಂಟು. ನಾವು ಇದೇ ಥರ ಪ್ರಾಕ್ಟೀಸ್ ಮಾಡುವಾಗ ನಮಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಇಂಗ್ಲೀಷ್ನಲ್ಲಿ ಈಸಿಯಾಗಿ ಓದಲಿಕ್ಕೆ ಬರಲಿಕ್ಕೆ ಸಾಧ್ಯವಾಗುತ್ತದೆ. ನೆಕ್ಸ್ಟ್ ಸೆಟ್ ನೋಡುವಾಗ ಫುಟ್ ಪ್ಲಸ್ ಬಾಲ್, ಫುಟ್ಬಾಲ್. ಪ್ಲೇ ಪ್ಲಸ್ ಗ್ರೌಂಡ್, ಪ್ಲೇ ಗ್ರೌಂಡ್. ಏರ್ ಪ್ಲಸ್ ಪೋರ್ಟ್, ಏರ್ಪೋರ್ಟ್. ಲ್ಯಾಪ್ ಪ್ಲಸ್ ಟಾಪ್, ಲ್ಯಾಪ್ಟಾಪ್. ಟೀ ಪ್ಲಸ್ ಪಾಟ್, ಟೀ ಪಾಟ್. ಹನಿ ಪ್ಲಸ್ ಬಿ, ಹನಿ ಬಿ. ಬೆಡ್ ಪ್ಲಸ್ ರೂಮ್, bedroom. Butter plus fly, butterfly. News plus paper, newspaper. Lady plus bug, ladybug. Cup plus board, cupboard. Chair plus man, chairman. Sun plus glass, sunglass. Wind plus mill, windmill. Over plus coat, overcoat. Car plus pet, carpet. ಲೈಟ್ ಪ್ಲಸ್ ಹೌಸ್, ಲೈಟ್ ಹೌಸ್. ಇದರ ತುಂಬ ವರ್ಡ್ಸ್ಗಳುಂಟು. ಪ್ರಾಕ್ಟೀಸ್ ಮಾಡಿದರೆ ಇದರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಸಹ ಓದಲಿಕ್ಕೆ ಸಹ ಬರಲಿಕ್ಕೆ ಸಾಧ್ಯವಾಗುತ್ತದೆ. ಓಕೆ, ಇದೇ ಥರ ಮುಂದೆ ಹೋಗೋಣ. ನೆಕ್ಸ್ಟ್ ಸೆಟ್ ನೋಡುವಾಗ ಸನ್ ಪ್ಲಸ್ ಫ್ಲವರ್, ಸನ್ಫ್ಲವರ್. ಕೀ ಪ್ಲಸ್ ಬಾರ್ಡ್, ಕೀಬೋರ್ಡ್. ಡಸ್ಟ್ ಪ್ಲಸ್ ಬಿನ್, ಡಸ್ಟ್ ಬಿನ್. ವಾಟರ್ ಪ್ಲಸ್ ಪಾರ್ಕ್, ವಾಟರ್ ಪಾರ್ಕ್. ಕ್ಲಾಸ್ ಪ್ಲಸ್ ರೂಮ್, classroom. Ink plus pot, ink pot. Home plus work, homework. Flower plus pot, flower pot. Rain plus coat, raincoat. Pea plus cock, peacock. Table plus lamp, table lamp. ಇದೇ ಅದರ ಪ್ರಾಕ್ಟೀಸ್ ಮಾಡಿ. ಮತ್ತು ಇಂಗ್ಲೀಷ್ನಲ್ಲಿ ವೀಕ್ ಆಗಿದ್ದ ಮಕ್ಕಳಿಗೆ ಸಹ ನಿಮ್ಮ ಪರಿಚಯದಲ್ಲಿ ಯಾರಾದರೂ ಇದ್ದರೆ ಅವರಿಗೆ ಸಹ ಇದು ಶೇರ್ ಮಾಡಿಕೊಡಿ. ಅವರು ಈಸಿಯಾಗಿ ಓದಲಿಕ್ಕೆ ಮತ್ತು ಬರೀಲಿಕ್ಕೆ ಇಂಗ್ಲೀಷಿಗೆ ಮಾರ್ಕ್ ಸ್ಕೋರ್ ಮಾಡಲಿಕ್ಕೆ ಅವರಿಗೆ ಹೆಲ್ಪ್ ಮಾಡಿ. ಓಕೆ, ಇವತ್ತಿನ ಕ್ಲಾಸು ಈಗ ಸ್ಟಾಪ್ ಮಾಡುತ್ತೇನೆ. ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.